ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಬ್ಲಾಗಿಂಗ್ ಮಾಡೋರಿಗೆ ಒಂದು ಕೆಲವೊಂದು ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೆ ಡೌಟ್ಸ್ ಕೂಡ ಇರುತ್ತೆ. ಸೊ ಆ ಡೌಟ್ಸ್ ಗಳು ಏನಪ್ಪಾ ಅಂತಂದ್ರೆ ನಾವು ಕನ್ನಡದಲ್ಲಿ ಹಾಕಿದ್ರೆ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ರ್ಯಾಂಕ್ ಆಗತ್ತಾ. ಸೊ ಇದೊಂದು ಕೆಲವೊಂದು ಆ, ಒಂದು ಕಂಟೆಂಟ್ ಕ್ರಿಯೇಟರ್ ಗಳಿಗೆ ತುಂಬಾ ಒಂದು ಏನಪ್ಪಾ ಅಂತಂದ್ರೆ ಡೌಟ್ಸ್. ಸೊ ನಾವು ಕನ್ನಡದಲ್ಲಿ ಹಾಕಿದ್ರೆ ರ್ಯಾಂಕ್ ಆಗತ್ತಾ ಇಲ್ವಾ ಅಂತ. ಸೊ 100% ರ್ಯಾಂಕ್ ಆಗುತ್ತೆ. ಸೊ ಯಾವ ತರ ರ್ಯಾಂಕ್ ಆಗುತ್ತೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿ. ಸೊ ಏನಪ್ಪಾ ಅಂತಂದ್ರೆ ನಾನು ಒಂದು ಪೋಸ್ಟ್ ಹಾಕಿದ್ದೆ, ಸೊ ಕನ್ನಡದಲ್ಲೇನೆ. ಸೊ ಅದೇನಪ್ಪಾ ಅಂತಂದ್ರೆ ಆಲ್ರೆಡಿ ರ್ಯಾಂಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ರ್ಯಾಂಕ್ ಆಗೇ ಆಗುತ್ತೆ, 100% ಆಗಿ ರ್ಯಾಂಕ್ ಆಗುತ್ತೆ. ಏನು ಎಂತ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾವ ತರ ರ್ಯಾಂಕ್ ಆಗುತ್ತೆ ಅನ್ನೋದು ಕೂಡ, ಮತ್ತೆ ಹೆಂಗೆ ರ್ಯಾಂಕ್ ಮಾಡಬಹುದು ಕೂಡ ಅನ್ನೋದನ್ನ ನಾನು ಕೆಲವೊಂದು ಟಿಪ್ಸ್ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾವು ಹಾಕುವಂತ ಒಂದು ಬ್ಲಾಗ್ ಪೋಸ್ಟ್ ಸೊ ಗೂಗಲ್ ಅಲ್ಲಿ ರ್ಯಾಂಕ್ ಆಗ್ಬೇಕಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ನಾವು ಮಾಡ್ಬೇಕಾಗುತ್ತೆ. ಅಂದ್ರೆ SEO ಆಗಿರ್ಬೋದು, ಇಮೇಜ್ SEO ಆಗಿರ್ಬೋದು, ಅದೇ ರೀತಿ ಇನ್ಸ್ಟಂಟ್ ಇಂಡೆಕ್ಸ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಡೀಟೇಲ್ ಆಗಿ ಒಂದು ಕಂಟೆಂಟ್ ಅನ್ನು ನಾವು ಪ್ರೊವೈಡ್ ಮಾಡ್ಬೇಕಾಗತ್ತೆ. ಅದೇ ರೀತಿ ಸ್ಟ್ರಕ್ಚರ್ಡ್ ಕಂಟೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಇಮೇಜಸ್ ಪರ್ಫೆಕ್ಟ್ ಆಗಿರುವಂತ ಇಮೇಜಸ್ ಕೊಡ್ಬೇಕಾಗತ್ತೆ. ಯಾವುದೇ ತರದ ಏನಪ್ಪಾ ಅಂತಂದ್ರೆ ಕಾಪಿ ರೈಟ್ ಇರುವಂತ ಇಮೇಜಸ್ ಗಳನ್ನ ನಾವು ಯಾವುದೇ ತರದ ಕೊಡಬಾರ್ದು. ಅದೇ ರೀತಿ ಕಾಪಿ ಪೇಸ್ಟ್ ಆಗಿರುವಂತ ಕಂಟೆಂಟ್ ಅನ್ನ ನಾವು ಕೊಡಬಾರ್ದು. ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಬೇಸಿಕ್ ಬೇಕಾಗಿರುವಂತ ಒಂದು ಏನಪ್ಪಾ ಅಂತಂದ್ರೆ ಪಾಯಿಂಟ್ಸ್ ಗಳು. ಸೊ ಇದೆಲ್ಲ ನಾವು ಮಾಡಿದ್ರು ಕೂಡ ನಮ್ದು ರ್ಯಾಂಕ್ ಆಗ್ತಿಲ್ಲ. ಹಂಗಂತಂದ್ರೆ ಯಾಕೆ ರ್ಯಾಂಕ್ ಆಗ್ತಿಲ್ಲ ಏನು? ಸೊ ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೀವು ಟ್ರೆಂಡಿಂಗ್ ಟಾಪಿಕ್ ಗಳ ಬಗ್ಗೆ ಹಾಕ್ಬೇಕಾಗತ್ತೆ. ಸೊ ಇವಾಗ ಏನ್ ಟ್ರೆಂಡಿಂಗ್ ಇದೆ, ಜಾಬ್ಸ್ ಗಳ ಬಗ್ಗೆ ಏನೋ ಮಾಡ್ತಿದ್ರಪ್ಪ ಅಂದ್ರೆ ಜಾಬ್ಸ್ ಗಳಲ್ಲಿ ಯಾವ್ದು ಟ್ರೆಂಡಿಂಗ್ ಇದೆ ಅದ್ರ ಬಗ್ಗೆ ಆರ್ಟಿಕಲ್ ಹಾಕಿ. ಸೊ ಅದ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ತುಂಬಾನೇ ಒಂದು ಆರ್ಟಿಕಲ್ ಗಳ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಎರಡು ಮೂರು ಆರ್ಟಿಕಲ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎರಡು ವೆಬ್ಸೈಟ್ ಗಳು ರ್ಯಾಂಕ್ ಆಗ್ತಿರುತ್ತಲ್ಲ, ಅದನ್ನ ಓಪನ್ ಮಾಡಿ. ಅದನ್ನ ಓಪನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಓದಿ. ಸೊ ಕಂಪ್ಲೀಟ್ ಆಗಿ ಓದಿ ಆದ ಮೇಲೆ ಅದಕ್ಕಿಂತ ಬೆಟರ್ ಆಗಿ ಯಾವ ತರ ಬರಿಬಹುದು ಅನ್ನೋದನ್ನ ಯೋಚನೆ ಮಾಡಿ. ಸೊ ಅದೇ ರೀತಿ ಯೋಚನೆ ಮಾಡ್ಕೊಂಡು ಅದನ್ನ ಏನ್ ಮಾಡಿ, ಅದಕ್ಕಿಂತ ಬೆಟರ್ ಆಗಿ ನೀವೇನ್ ಮಾಡಿ, ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಗಳಲ್ಲಿ ಆ ಒಂದು ಕಂಟೆಂಟ್ ಅನ್ನ ಬರೀರಿ. ಸೊ ಆ ರೀತಿ ಬರೆಯೋದ್ರಿಂದ ಏನಾಗುತ್ತೆ, ಗೂಗಲ್ಗೆ ಇನ್ಫಾರ್ಮೇಶನ್ ಯಾವ್ದು ಚೆನ್ನಾಗಿರತ್ತಲ್ಲ ಮತ್ತೆ ಜಾಸ್ತಿ ಇರತ್ತಲ್ಲ ಅದನ್ನ ರ್ಯಾಂಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ನೋಡಿ, ಓದಿ, ಆಮೇಲೆ ನಿಮ್ಗೆ ಅನ್ಸೋದನ್ನ ಕಂಪ್ಲೀಟ್ ಆಗಿ ಬರೀರಿ, ಡೀಟೇಲ್ ಆಗಿ ಬರೀರಿ. ಅವಾಗ ರ್ಯಾಂಕ್ ಆಗೇ ಆಗುತ್ತೆ. ಸೊ ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಕೆಲವೊಂದು 1 ವೀಕ್ ಬ್ಯಾಕ್ ಅಲ್ಲಿ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಇವಾಗ ರ್ಯಾಂಕ್ ಕೂಡ ಆಗಿದೆ, ಇಂಪ್ರೆಷನ್ ಕೂಡ ಇದೆ, ಅದೇ ರೀತಿ ಕ್ಲಿಕ್ಸ್ ಕೂಡ ಇದೆ. ಸೊ ಇಷ್ಟು ಬೇಗ ಯಾವುದೇ ಒಂದು ಬ್ಲಾಗ್ ಅಲ್ಲಿ ಬರಲ್ಲ. ಸೊ ಹಾಕಿದ ಕೂಡಲೇ ಒಂದು 10 to 20 days ವರೆಗೂ ಯಾವುದೇ ಕಾರಣಕ್ಕೂ ಇಂಡೆಕ್ಸ್ ಆಗಲ್ಲ ಅಷ್ಟು ಬೇಗ. ಸೊ ಅಷ್ಟು ಬೇಗ ಇಂಡೆಕ್ಸ್ ಆಗ್ಬೇಕಂದ್ರೆ ಯಾವ ತರ ಹಾಕ್ಬೇಕು ಏನು ಅನ್ನೋದನ್ನ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಗೆ, ಇನ್ಸ್ಟಂಟ್ ಇಂಡೆಕ್ಸ್ ಅಂತ. ಸೊ ಆ ವಿಡಿಯೋನ ನೀವು ನೋಡ್ಬೋದು. ಹೋಗ್ಬಿಟ್ಟು ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅದನ್ನ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ನೀವು ಗೂಗಲ್ API ಮುಖಾಂತರ ನೀವು ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅನ್ನ ಇಂಡೆಕ್ಸ್ ಮಾಡ್ಬೋದು ಈಸಿಯಾಗಿ. ಸೊ ಇವಾಗ ನಾವು ಯಾವ ಬ್ಲಾಗ್ ಪೋಸ್ಟ್ ಯಾವುದು ಏನು ಅನ್ನೋದನ್ನ ತೋರಿಸ್ತೀನಿ. ನಾನು ಒಂದು ಗ್ರಾಮ ಲೆಕ್ಕಾಧಿಕಾರಿ 2024 ಒಂದು ಬ್ಲಾಗ್ ಪೋಸ್ಟ್ ಅನ್ನ ಹಾಕಿದ್ದೆ. ಸೊ ಅದ್ರ ಬಗ್ಗೆ ಜಾಬ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಅಂದ್ರೆ ಅದರಲ್ಲಿ ಆ ಬ್ಲಾಗ್ ಪೋಸ್ಟ್ ಅಲ್ಲಿ ಹಾಕಿದ್ದೆ. ಸೊ ಯಾವಾಗ ಅದನ್ನು ಪೋಸ್ಟ್ ಮಾಡಿದ್ದಪ್ಪ ಅಂತಂದ್ರೆ 26/2ಕ್ಕೆ. ಸೊ ಇವತ್ತೆಷ್ಟು ಡೇಟು, 6/3. ಸೊ ಆಲ್ಮೋಸ್ಟ್ ಒಂದು 10 days ಅನ್ಕೊಳ್ಳಿ. ಸೊ 10 days ಆಗಿದೆ. ಸೊ ಬಟ್ ಏನಪ್ಪಾ ಅಂತಂದ್ರೆ ಇದು ಆಲ್ರೆಡಿ ಇಂಡೆಕ್ಸ್ ಆಗಿ ಟ್ರಾಫಿಕ್ ಕೂಡ ಬರ್ತಾ ಇದೆ. ನಾನೇನ್ ಮಾಡಿದ್ದೀನಿ, ಇದರಲ್ಲಿ ಇನ್ಸ್ಟಂಟ್ ಇಂಡೆಕ್ಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಹಾಕಿದ ಕೂಡಲೇ ನಾವು ಇಲ್ಲಿ ಕೆಳಗಡೆ ನೋಡ್ಬೋದು ಇನ್ಸ್ಟಂಟ್ ಇಂಡೆಕ್ಸಿಂಗ್ ಸಬ್ಮಿಟ್ ಟು ಇಂಡೆಕ್ಸ್ ನಾವು ಅಂತ ಬರುತ್ತೆ. ಇನ್ಸ್ಟಂಟ್ ಇಂಡೆಕ್ಸ್ ಹಾಕೊಂಡ್ರಿ ಅಂತಂದ್ರೆ ಸೊ ಅದನ್ನ ನೀವು ಹಾಕ್ಬಿಟ್ಟು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಮುಗೀತು. ಅದು ಆಟೋಮೆಟಿಕಲಿ ಗೂಗಲ್ಗೆ ಪುಷ್ ಮಾಡ್ಬಿಡುತ್ತೆ, ಇಂಡೆಕ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಟ್ರಾಫಿಕ್ ಅನ್ನ ತೋರಿಸ್ತೀನಿ ನಿಮ್ಗೆ ಅದಕ್ಕೆ. ಸೊ ಸೈಟ್ ಕಿಟ್ಗೆ ಹೋಗ್ಬಿಟ್ಟು ಅದರ ಒಂದು ಟ್ರಾಫಿಕ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೈಟ್ ಕಿಟ್ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಗೂಗಲ್ ಇಂದ ಬರುವಂತ ಟ್ರಾಫಿಕ್ ಅನ್ನ ನಾವಿಲ್ಲಿ ನೋಡ್ಬೋದು. ಸೊ ಅದು ಇಂಪ್ರೆಷನ್ ಮತ್ತೆ ನಿಮ್ಗೆ ಕ್ಲಿಕ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಜಾಸ್ತಿ ಕ್ಲಿಕ್ಸ್ ಇಲ್ಲ, ಬಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡೋದು ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿ 2024 2 ಕ್ಲಿಕ್ ಇದೆ, 110 ಇಂಪ್ರೆಷನ್ಸ್ ಇದೆ. ಸೊ ಅದು 10 days ಕೂಡ ಆಗಿಲ್ಲ ನಾನು ಪೋಸ್ಟ್ ಹಾಕ್ಬಿಟ್ಟು, ಆದ್ರೂ ಕೂಡ ಗೂಗಲ್ ಇಂದ ರ್ಯಾಂಕ್ ಆಗ್ತಿದೆ. ಸೊ ಇದೇನಪ್ಪಾ ಅಂತಂದ್ರೆ ನಾನು ಹೇಳೋದೇನು, ಕನ್ನಡದಲ್ಲಿ ಮಾಡೋದ್ರಿಂದ ರ್ಯಾಂಕ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ಸ್ ಅನ್ನ ಇದು ನಾನು ಇವತ್ತು ಕ್ಲಿಯರ್ ಮಾಡಿದ್ದು. ಸೊ ನೀವು ಕನ್ನಡದಲ್ಲಿ ರ್ಯಾಂಕ್ ಆಗೇ ಆಗುತ್ತೆ, 100% ಆಗಿ ರ್ಯಾಂಕ್ ಆಗುತ್ತೆ.
ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ರ್ಯಾಂಕ್ ಆಗುತ್ತೆ. ತಲೆ ಕೆಡಿಸ್ಕೊಳ್ಳದೆ ನೀವು ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.